ವಿವಿಧ ಸಂಘಟನೆಗಳ ಸಹಯೋಗದೊಂದಿಗೆ ಹೆಜಮಾಡಿ ಬಿಲ್ಲವ ಸಂಘದಲ್ಲಿ 1951ನೇ ಮಧ್ಯವರ್ಜನ ಶಿಬಿರ ಕಾರ್ಯಕ್ರಮದ 6ನೇ ದಿನವಾದ ಗಣ್ಯರ ಮಾಹಿತಿ ಕಾರ್ಯಕ್ರಮವು ನಡೆಯಿತು. ಮಧ್ಯವರ್ಜನ ಶಿಬಿರ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಹೆಜಮಾಡಿ ಮಹಾಲಿಂಗೇಶ್ವರ ದೇವಸ್ಥಾನದ ಮೊಕ್ತೇಸರರಾದ ದಯಾನಂದ ಹೆಜಮಾಡಿ ವಹಿಸಿದರು. ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದ ಅವರು, ಸಮಾಜದ ಯಾವುದೋ ತುಳಿತಕ್ಕೆ ಒಳಗಾಗಿ ದುಶ್ಚಟಗಳಿಗೆ ಬಲಿಯಾಗಿದ್ದೀರಿ. ಇನ್ನು ಮುಂದೆ ನೀವು ಯಾವುದೇ ದುಶ್ಚಟಗಳಿಗೆ ಬಲಿಯಾಗದೆ ನಿಮ್ಮ ಸಂಸಾರದೊಟ್ಟಿಗೆ ಸಂತೋಷವಾಗಿ ಜೀವನ ನಡೆಸಬೇಕು ಎನ್ನುವುದೇ ನಮ್ಮೆಲ್ಲರ ಆಶಯ. ಹಾಗೂ ಇಲ್ಲಿ ಯಾವುದೇ ಜಾತಿ, ಧರ್ಮ, ಪಕ್ಷ ಭೇದವಿಲ್ಲದೆ ಎಲ್ಲರೂ ಒಟ್ಟಾಗಿ ನಡೆಸುವಂತಹ ಕಾರ್ಯವಾಗಿದೆ ಎಂದರು. ಸಂತೋಷದಲ್ಲಿ ಇರಬೇಕಂತ ನಮಗೆ ಇಚ್ಛೆ ಇಷ್ಟೇ. ನೀವು ಶಿಬಿರದಿಂದ ಹೊರಗೆ ಹೋದ ನಂತರ ನೀವು ಯಾರ ನಾವು ಯಾರ ಸರಿಯಲ್ಲ. ಆದರೂ ಮುಂದೆ ನಿಮ್ಮ ಜೀವನ ಎಷ್ಟು ವರ್ಷ ನಡೆಯುವಂಥ ಜೀವನ ನಿಮ್ಮ ಫ್ಯಾಮಿಲಿ ಒಟ್ಟಿಗೆ ಸಂತೋಷದಲ್ಲಿ ಜೀವನ ನಡೆಸಬೇಕು ಅಂತ ನಮ್ಮ ಇಚ್ಛೆ. ಬೇರೆ ನಮ್ಗೆ ಯಾವುದು ಸ್ವಾರ್ಥ ಇದರಲ್ಲಿ ಇಲ್ಲ. ಇಲ್ಲಿ ಯಾವುದೇ ರಾಜಕೀಯ ಇಲ್ಲ, ಯಾವುದೇ ಜಾತಿ ಇಲ್ಲ, ಎಲ್ಲರೂ ನಾವು ಒಂದೇ. ಸರಿಯಾ? ಎಲ್ಲರೂ ಒಂದೇ ರೀತಿಯಲ್ಲಿ ನಿಮ್ಮನ್ನು 6 ದಿವಸದಿಂದ ಚಿಕ್ಕ ಮಕ್ಕಳಾಗಿ ನಿಮ್ಮನ್ನು ತುಂಬ ಪ್ರೀತಿಯಿಂದ ನಿಮಗೆ ಊಟ, ನಿಮ್ಮ ಮಲಗಲಿಕ್ಕೆ ವ್ಯವಸ್ಥೆ ಎಲ್ಲ ವ್ಯವಸ್ಥೆ ಮಾಡಿಕೊಂಡ ನನ್ನ ಸಹೋದರಿಯರಲ್ಲಿದ್ದಾರೆ, ನಮ್ಮ ಸಹೋದರರಲ್ಲಿ ನಿಮ್ಮೊಟ್ಟಿಗೆ ಅಲ್ಲಿದ್ದಾರೆ. ಪ್ರತಿ ದಿವಸ ನಿಮ್ಮನ್ನು ಒಳ್ಳೆಯ ರೀತಿಯಲ್ಲಿ ನೋಡಿಕೊಡ್ತಾರೆ. ವಿಷಯ ಇಷ್ಟೇ, ಅವರಿಗೇನು ಇದರಲ್ಲಿ ಲಾಭ ಇಲ್ಲ. ಅವರಿಗಿಷ್ಟೇ ನಾವೊಂದು ಕಾರ್ಯಕ್ರಮ ಮಾಡ್ತಿದ್ದೇವೆ. ಏನೋ ಸಮಾಜದಲ್ಲಿ ತುಳಿತಕ್ಕೆ ಒಳಗಾಗಿ ಏನೋ ಒಂದು ಸಮಸ್ಯೆಯಿಂದ ಅಧೋಗತಿಗೆ ಇಳಿದ ಸಮಾಜವೇ ತಿರಸ್ಕರಿಸಲ್ಪಟ್ಟಂತ ವ್ಯಕ್ತಿಗಳನ್ನು ಗುರುತಿಸಿ ಆ ವ್ಯಕ್ತಿಗಳನ್ನು ಸಮಾಜಮುಖಿಯಾಗಿ ಹೊರಗೆ ತರಬೇಕು. ಅವರ ಪ್ರತಿಭೆಯನ್ನು ಮುಂದೆ ಜೀವನದಲ್ಲಿ ಗುರುತಿಸುವಾಗ ಆಗ್ಬೇಕಂತ ನಮ್ಮ ಇಚ್ಛೆ ಇಷ್ಟೇ. ಕಾರ್ಯಕ್ರಮದ ಗಣ್ಯರ ಮಾಹಿತಿ ಕಾರ್ಯಕ್ರಮದಲ್ಲಿ ಸುಜಾತಾ ಸುವರ್ಣ ಮಾತನಾಡಿ, ಕುಡಿತಕ್ಕೆ ಒಳಗಾದ ತಂದೆಯ ಪರಿಸ್ಥಿತಿಯನ್ನು ಕಂಡು ಜೀವಕ್ಕೆ ಹಾನಿ ಮಾಡಿಕೊಳ್ಳುವ ನಿದರ್ಶನಗಳು ನಾವು ಕಾಣುತ್ತಿದ್ದೇವೆ. ಹಾಗೂ ವ್ಯಸನಕ್ಕೆ ದಾಸರಾದ ತಂದೆಯನ್ನು ತಂದೆ ಎಂದು ಹೇಳಲು ಕೀಳರಿಮೆ ಉಂಟಾಗುತ್ತದೆ. ಆದ್ದರಿಂದ ನಿಮ್ಮ ಮುಂದಿನ ದಿನಗಳಲ್ಲಿ ವ್ಯಸನ ಮುಕ್ತರಾಗಿ ಕುಟುಂಬದೊಂದಿಗೆ ಶಾಂತಿಯುತ ಜೀವನ ನಡೆಸಿ ಎಂದರು. ಈ ಕುರ್ಚಲ ನಮಗೆ ಪಂಡದು ಆಯನ ಫ್ರೆಂಡ್ಸ್ ಆಯೋದು ಪಂಪೇರು ಅವೇನು ಕೇಂದ್ರ ತಡೆವರೆಗೆ ತೀರಂದಿ ನಾ ಬಾಲೆ ಏನು ಮಾಡ್ಕೊಂಡು ಸುತ್ತಾಯಿ ಮಾಡ್ಕೊಂಡು ಪೊಣ್ಣು ಮಗಲಿಪ್ಪೋಲು ಪೊಣ್ಣು ಮಗಲ್ ಅಂಚೆನೆ ಮಸ್ತ್ ಬೇನೆಡಿಪ್ಪೋಲು ಒಂದು ಆಣು ಜೋಕುಲು ಹಿಡಿದಿಲ್ಲ ಪೊಣ್ಣು ಜಕ್ಕಲೆಗೆ ಉಂಡತೆ ಮಸ್ತ್ ಬಂಗ ಕೊಟ್ಕೊಂಡು ಒಂದು ದೇ ಬಂಡ ಎನ್ನ ಪಪ್ಪ ಇಂಚೆನೆ ಇಟ್ಕೊಡು ಎನ್ನ ಪಪ್ಪ ನಾನು ಮಸ್ತ್ ಆಸೆ ಮಾಡ್ಕೊಡು ಪಂಡದ ಪೊಣ್ಣು ಬಾಲೆಗೆ ಮಸ್ತ್ ನಿಟ್ಕೊಂಡು ಆ ಮಗಲಿಗೆ ಮದ್ವೆ ಆನಾಗಲ್ಲ ಆ ಪೊಣ್ಣು ಬಾಲೆ ಎನ್ನುಂಡು ಎನ್ನ ಪಪ್ಪ ಆಯನ ಪಪ್ಪ ಮಸ್ತ್ ಸ್ಥಿತಿವಂತರ ಆಗಿತ್ತಂದ್ರೆ ಈ ಬಾಲೆ ನೋಡಿ ಎನ್ನ ಪಪ್ಪ ಅನ್ಸದ ಇದ್ದಿದ್ದೇನೆ ಪಂಡದು ಅದಕ್ಕೋಸ್ಕರ ಬಂದಲ್ಲೇ ಆಣ ಆವಾಡು ಪೊಣ್ಣಾಗ ಆವಾಡು ಅದು ನಿಗನ್ನ ಗುಡಿದಲ್ಲಿ ಆವಾಡು ಪರ್ಪಿನ ಕಲೆಯನ್ನು ಏರ್ಲಾ ಹಾಕು ಆಸೆ ಮಲ್ಪೂಜೆ ವ್ಯಸನದಿಂದ ಮುಕ್ತರಾಗಿ ನೆಮ್ಮದಿ ಜೀವನವನ್ನು ನಡೆಸುತ್ತಿರುವ ಗಣಪ ಶಿರಸಿ ಅವರು ಭಾವನಾತ್ಮಕವಾಗಿ ಮಾತನಾಡುತ್ತಾ, ಅಂದು ಕುಡಿತಕ್ಕೆ ದಾಸನಾದ ನನ್ನನ್ನು ಎಲ್ಲರೂ ಕಸಕ್ಕಿಂತ ಕೀಳಾಗಿ ನೋಡುತ್ತಿದ್ರು. ಇಂದು ಎಲ್ಲವನ್ನೂ ತ್ಯಜಿಸಿ ಎಲ್ಲರ ಪ್ರೀತಿ ದೊರೆತು ನೆಮ್ಮದಿಯ ಸುಖ ಸಂಸಾರವನ್ನು ನಡೆಸಿಕೊಂಡು ಹೋಗುತ್ತಿದ್ದೇನೆ ಎಂದರು. 1954ರಲ್ಲಿ ಇಸ್ವೇಲಿ ಸಿರ್ಸಲ್ಲಿ ಹುಟ್ಟಿದ್ದು. ನನ್ನ ಹೆಸರು ಗಣಪ ಅಂತ. ನಾನು ತುಂಬ ಕುಡಿತಿದ್ದೆ ಅಂದರೆ ಮನೆಯಲ್ಲಿ ಹೆಂಡತಿಗೆ ನೆಮ್ಮದಿ ಇಲ್ಲ, ತುಂಬ ಕಷ್ಟ ಇದ್ದಿತ್ತು. ದಿವಸಕ್ಕೆ 8 ಕೊಟ್ಟು ಕುಡಿತಾಯಿದ್ದೆ. 8 ಕೊಟ್ಟು ಕುಡಿದ್ರೂ ಮನೆಯಲ್ಲಿ ಏನು ತುಂಬ ರಗಳೆ ಕೊಡ್ತೇವೆ ಎಲ್ಲ ಮಾಡ್ತಾಯಿದ್ದೆ. ಅದು ನನ್ನ ಮಕ್ಕಳು 4 ಜನ ಗಂಡು ಮಕ್ಕಳು, ನನಗೆ 4 ಜನ ಗಂಡು ಮಕ್ಕಳಾದರೂ 4 ಜನ ನನ್ನ ಹತ್ರ ಮಾತಾಡೋದಿಲ್ಲಾಗಿತ್ತು. ಅಪ್ಪ ಕುಡುಕ ಉದ್ದೇಶದಿಂದ ಮಾತಾಡೋದಿಲ್ಲಾಗಿತ್ತು. ಕೊನೆಗೆ ಅವರವರನ್ನೇ ಮಾತಾಡಿಕೊಂಡು ತಾಯಿ ಮಕ್ಕಳು 4 ಜನ ವಿದ್ಯಾಭ್ಯಾಸಕ್ಕೂ ಕಟ್ಟಾಯ್ತು. ಯಾಕಂದರೆ ನಾನು ಕುಡಿತದಿಂದ ಗಲಾಟೆ ಮಾಡ್ತಿದ್ದೆ, ಓದಲಿಕ್ಕಾಗೋದಿಲ್ಲ. ನಾನು ಶಾಲೆಗೆ ಕೈದು ಮಾಡ್ತಂತ 10ನೇ ಕ್ಲಾಸಿಗೆ ಶಾಲೆಗೆ ಹೋದು 4 ಜನ ಕೈದು ಮಾಡಿದ್ರು. ಪಕ್ಕದ ಮನೆಯಲ್ಲಿ ಕೆಲಸ ಮಾಡೋ ಪ್ರಾರಂಭ ಮಾಡಿದ್ರು. ಮಕ್ಕಳ ಭವಿಷ್ಯವನ್ನು ನಾವು ಕುಡಿತದಿಂದ ಹಾಳು ಮಾಡಿದ್ದೇನೆ. ನಂತರ ಅಲ್ಲಿ ಆಲೂರಿನಲ್ಲಿ ಒಂದು ಮಧ್ಯವರ್ಜನ ಶಿಬಿರ ಆಗಿತ್ತು. ಅಲ್ಲಿ ಸೇವಾ ಪ್ರತಿದಿನ ಭೇಟಿಯಾಗಿ ಅಲ್ಲೆಲ್ಲ ಗಣ್ಯರ ಎಲ್ಲರನ್ನು ಭೇಟಿಯಾಗಿ ಅವರಲ್ಲಿ ಮಾತನಾಡಿ ಶಿಬಿರಕ್ಕೆ ನನ್ನನ್ನು ಸೇರಿಸಿದ್ರು. ಸೇರಿಸಿದಾಗ ನಾನು ಅಲ್ಲಿ ಗುರುಗಳ ಮಾತನ್ನು ತುಂಬ ಶಿಬಿರದಲ್ಲಿ ತುಂಬ ಗಲಾಟೆ ಮಾಡಿದೆ. ಗಲಾಟೆ ಅಂದರೆ ಫಸ್ಟ್ ಯಾಕೆ ಸೇರಿಸಿದ್ದಾರೆ ಏನಂದು ನಂಗೆ ಗೊತ್ತಿಲ್ಲ. ಕೊನೆಗೆ ಗುರುಗಳ ಪಾಠನ ಕೇಳಿ ನನಗೆ ತುಂಬ ಮನ ಪರಿವರ್ತನೆ ಆಯಿತು. ಅಲ್ಲಿ ನಾನು ನನ್ನೊಳಗೆ ನಾನು ತಿಳ್ಕೊಂಡೆ. ನನ್ನ ಹೆಂಡತಿಯ ಚಿನ್ನವನ್ನು ಕರಿಮಣಿಯನ್ನು ಮಾಡಿದೆ. ಮಕ್ಕಳ ಜೀವನ ಒಳ್ಳೆದಿತ್ತು. ಒಬ್ಬ ಯಕ್ಷಗಾನಕ್ಕೆ ಹೋಗ್ತಿದ್ದ, ಒಬ್ಬ ರಿಕ್ಷಾ ತೆಗೆಸ್ಕೊಟ್ಟೆ. ಅವನ ಜೀವನ ಹಾಳಾಗಬಾರ್ದು ಉದ್ದೇಶದಿಂದ ರಿಕ್ಷಾಗಳು ತೆಗೆಸ್ಕೊಟ್ಟೆ. ಇಷ್ಟು ಆಗಿದ್ದು
ಮಧ್ಯವರ್ತಿನ ಶಿಬಿರದಿಂದ ನಾನು ಬದುಕಿದೆ ಅಂತಂದರೆ ಮಧ್ಯವರ್ತಿನ ಶಿಬಿರದಿಂದ ನಾನು ಎಲ್ಲ ಕಡೆ ಸೇವೆ ಕೊಡ್ತಿದ್ದೆ. ಯಾಕಂದರೆ ನನ್ನ ಮನೆ ಕುಟುಂಬ ಒಳ್ಳೆಯದಾಗಿದೆ, ಮಧ್ಯವರ್ತಿನ ಶಿಬಿರದಿಂದ ಒಳ್ಳೆಯದಾಗಿದೆ ಅನ್ನೋ ಉದ್ದೇಶದಿಂದ ಪ್ರತಿಯೊಂದು ಶಿಬಿರದಲ್ಲೂ ಭಾಗವಹಿಸ್ತಾ ಇದ್ದೆ 8 ದಿವಸನೂ. ಶಿಬಿರಾಧಿಕಾರಿ ವಿದ್ಯಾಧರ್ ಮಾತನಾಡಿ, ಹೆಜಮಾಡಿ ಸಂಘ ಸಂಸ್ಥೆಗಳ ಸಹಕಾರದಿಂದ 1951ನೇ ಮಧ್ಯವರ್ಜನ ಶಿಬಿರವನ್ನು ಹಮ್ಮಿಕೊಂಡು ಇಂದಿಗೆ 6ನೇ ದಿನವಾದ ಇಂದು ದಯಾನಂದ ಹೆಜಮಾಡಿ ಹಾಗೂ ಸುಜಾತ ಸುವರ್ಣ ಅವರ ಮಾಹಿತಿ ಕಾರ್ಯಕ್ರಮ ನಡೆಯಿತು. ಶಿಬಿರದಲ್ಲಿ 65 ಶಿಬಿರಾರ್ಥಿಗಳು ಪ್ರಯೋಜನ ಪಡೆದುಕೊಂಡು ತಮ್ಮ ಜೀವನದಲ್ಲಿ ಬದಲಾವಣೆ ಕಾಣುವ ತವಕದಲ್ಲಿದ್ದಾರೆ ಎಂದರು. ಸಾವಿರ ಕತ್ತಲು ತುಂಬಿದ ಕುಟುಂಬಗಳಿಗೆ ಬೆಳಕನ್ನು ಕೊಟ್ಟಂಥ ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಪರಮಪೂಜ್ಯ ಕಾವಂದರ ಆಶೀರ್ವಾದವನ್ನು ಬೇಡುತ್ತಾ ಇವತ್ತು ಬಹಳ ವಿಶೇಷವಾಗಿ 1951ನೇ ಮಧ್ಯವರ್ಜನ ಶಿಬಿರ ಕಾಪು ತಾಲೂಕಿನ ಹೆಜಮಾಡಿಯಲ್ಲಿ ದಿನಾಂಕ 16ನೇ ತಾರೀಕಿಗೆ ಪ್ರಾರಂಭಗೊಂಡು 23ನೇ ತಾರೀಕಿಗೆ ಈ ಶಿಬಿರ ಕೊನೆಗೊಳ್ಳಲಿಕ್ಕಿದೆ. ಇಲ್ಲಿ ಪ್ರಥಮ ದಿನದಂದು ಶಿಬಿರಾರ್ಥಿಗಳು ದಾಖಲಾತಿಗೊಂಡು ಶಿಬಿರಾರ್ಥಿಗಳ ನೋಂದಾವಣೆ ಮಾಡಿಕೊಂಡು ಶಿಬಿರಾರ್ಥಿಗಳಿಗೆ ಮನ ಪರಿವರ್ತನೆ ಮಾಡುವ ಮೂಲಕ ಚಿಕಿತ್ಸೆಯನ್ನು ನಾವು ನೀಡುತ್ತಾ ಇದ್ದೇವೆ. ಬೆಳಿಗ್ಗೆ ಯೋಗ ಕಾರ್ಯಕ್ರಮ, ಗುಂಪು ಸಲಹೆ, ಗಣ್ಯರಿಂದ ಮಾಹಿತಿ ಕಾರ್ಯಕ್ರಮ, ಸಾಂಸ್ಕೃತಿಕ ಕಾರ್ಯಕ್ರಮ, ಆಟೋಟ ಸ್ಪರ್ಧೆ, ಭಕ್ತಿಯ ಒಲವು ತೋರಿಸುವ ನಿಟ್ಟಿನಲ್ಲಿ ಭಜನಾ ಕಾರ್ಯಕ್ರಮದೊಂದಿಗೆ ಶಿಬಿರಾರ್ಥಿಗಳಿಗೆ ನಾವು ಮಾಹಿತಿ ಮಾರ್ಗದರ್ಶನವನ್ನು ನೀಡುತ್ತಾ ಇದ್ದೇವೆ. ಈ ಶಿಬಿರ ಒಟ್ಟು 8 ದಿವಸಗಳ ಕಾಲ ಮನ ಪರಿವರ್ತನೆ ಮಾಡಿ ಅವರಿಗೆ ಚಿಕಿತ್ಸೆ ನೀಡಿ ಅವರಿಗೆ ಉತ್ತಮ ರೀತಿಯ ಬದುಕು ಕೊಡುವಲ್ಲಿ ಪರಮಪೂಜ್ಯ ವೀರೇಂದ್ರ ಹೆಗ್ಗಡೆಯವರ ಈ ಮಧ್ಯವರ್ಜನ ಶಿಬಿರ ಇವತ್ತು ಅವರಿಗೆ ಬಾಳಿಗೆ ಬೆಳಕಾಗುವಂಥ ಒಂದು ನಿಟ್ಟಿನಲ್ಲಿ ಅವರಿಗೆ ಶಿಬಿರವನ್ನು ಏರ್ಪಾಡು ಮಾಡಿದ್ದೇವೆ. ಇದಕ್ಕೆ ವ್ಯವಸ್ಥಾಪನಾ ಸಮಿತಿ ಅಂತೇಳಿ ನಾವು ಸಮಿತಿಯನ್ನು ಮಾಡಿದ್ದೇವೆ. ಈ ಸಂದರ್ಭ ಉಡುಪಿ ಜಿಲ್ಲಾ ಜನಜಾಗೃತಿ ವೇದಿಕೆ ಸದಸ್ಯರಾದ ದಯಾನಂದ ಹೆಜಮಾಡಿ, ಸುಜಾತ ಸುವರ್ಣ, ಬಪ್ಪನಾಡು ದೇವಸ್ಥಾನ ಮುಲ್ಕಿಯ ಶ್ವೇತಾ ಪಳ್ಳಿ, ಹೆಜಮಾಡಿ ಗ್ರಾಮ ಪಂಚಾಯತ್ ಸದಸ್ಯೆ ನಳಿನಿ, ಜನಜಾಗೃತಿ ವೇದಿಕೆ ಸದಸ್ಯರಾದ ಸುದರ್ಶನ್ ಭಟ್, ದೇವಾಡಿಗರ ಸಂಘ ಹೆಜಮಾಡಿಯ ಹರೀಶ್ ದೇವಾಡಿಗ, ಭುವನೇಶ್ ಕುರ್ಕಾಲ್, ಗಣೇಶ್ ಶೆಟ್ಟಿ, ಹೆಜಮಾಡಿ ಗ್ರಾಮ ಪಂಚಾಯತ್ನ ಸದಸ್ಯ ಜನಾರ್ದನ, ಪ್ರಸಾದ್ ಬಿ, ಪ್ರಾಣೇಶ್ ಹೆಜಮಾಡಿ, ಕೋಡಿ ಕ್ರಿಕೆಟರ್ಸ್ ಹೆಜಮಾಡಿ ಕೋಡಿಯ ಅಧ್ಯಕ್ಷ ಸೀತಾರಾಮ ಬಂಗೇರ, ಪ್ರಗತಿಬಂಧು ಸ್ವಸಹಾಯ ಸಂಘಗಳ ಒಕ್ಕೂಟದ ಶಿರ್ವದ ಸದಸ್ಯರುಗಳು, ಶ್ರೀ ನಾರಾಯಣಗುರು ಭಜನಾ ಮಂಡಳಿ ಹೆಜಮಾಡಿಯ ಸದಸ್ಯರುಗಳು ಹಾಗೂ ಒಕ್ಕೂಟ ನವಜೀವನ ಸಮಿತಿ, ಶೌರ್ಯ ಸ್ವಯಂ ಸೇವಕರ ಮಂಡಳಿ ಮೇಲ್ವಿಚಾರಕರು, ಸೇವಾ ಪ್ರತಿನಿಧಿಗಳು, ಶಿರ್ವ ವಲಯ ಪ್ರತಿನಿಧಿಗಳು ಮತ್ತು ಶಿಬಿರಾರ್ಥಿಗಳು ಉಪಸ್ಥಿತರಿದ್ದರು. ರವಿರಾಜ್, ವಿ4 ನ್ಯೂಸ್, ಪಡುಬಿದ್ರಿ.